ಭಿಕ್ಷಾಟನೆಯನ್ನ ಬಿಟ್ಟು ಸ್ವಾವಲಂಬಿ ಬದುಕನ್ನ ಕಟ್ಕೊಂಡಿದ್ದಾರೆ. ಮಂಗಳಮುಖಿ ಸಾಧನೆಯನ್ನ ಮಾಡಿದ್ದಾರೆ. ಹಿಂದಿದೆ ಅವರ ನೋವಿನ ಕಥೆ ಅಂತ ಹೇಳ್ಬೋದು. ಕೆಲಸ ಮುಗಿಸಿ ಬರುವಾಗ ಆಟೋ ನಿಲ್ಲಿಸಲಿಲ್ಲ. ಎಷ್ಟೇ ಮನವಿ ಕೂಡ ಮಾಡಿದ್ರು ಆಟೋವನ್ನ ನಿಲ್ಲಿಸದೆ ಗೇಲಿ ಮಾಡಿದ್ದಾರೆ. ಆಟೋ ಸಿಗದೆ ಮನೆಗೆ ನಡೆದುಕೊಂಡೇ ಹೋಗಿದ್ದಾರೆ ತೃತೀಯ ಲಿಂಗಿ. ಅವಮಾನವನ್ನೇ ಬದುಕಿಗೆ ದಾರಿ ಮಾಡಿಕೊಂಡಿದ್ದಾರೆ ಅನಿ. ನೋಡಿ, 4 ಆಟೋವನ್ನ ಖರೀದಿಸಿ ಬಾಡಿಗೆಗೆ ಬಿಟ್ಟಿದ್ದಾರೆ ಮಂಗಳಮುಖಿ. ಮಂಗಳೂರಿನ ದೇರಳಕಟ್ಟೆಯಲ್ಲಿ ಬಾಡಿಗೆಗೆ ಬಿಟ್ಟಿದ್ದಾರೆ ಅನಿ. ಆಟೋದಿಂದ ಪ್ರತಿದಿನ ಸಿಗತ್ತೆ ನಿರೀಕ್ಷಿತ ಆದಾಯ. ನೋಡಿ, ಮಂಗಳಮುಖಿಯರು ಅಂದ ಮಾತ್ರಕ್ಕೆ ಅವರು ಜೀವನ ಮಾಡಬಾರ್ದಾ ಅನ್ನುವಂತಹ ಪ್ರಶ್ನೆಗಳು ಉದ್ಭವ ಆಗುತ್ತೆ. ನೋಡಿ, ಅವರು ಕೂಡ ಸಾಲ ಸೋಲ ಮಾಡಿ ಕಷ್ಟವನ್ನು ಅನುಭವಿಸ್ಕೊಂಡು ಅವರು ಕೂಡ ಭಿಕ್ಷಾಟನೆ ಮಾಡಿಕೊಂಡು ತಮ್ಮ ಜೀವನವನ್ನು ನಡೆಸ್ತಾರೆ. ಮತ್ತು ಎಷ್ಟೋ ರೀತಿಯಾದಂತಹ ಪ್ರಕರಣಗಳನ್ನು ನಾವು ನೋಡಿದ್ದೀವಿ. ಅವರು ಬೇರೆಯವರಿಗೆ ಮಾರ್ಗದರ್ಶಿ ಆಗಿರ್ತಾರೆ. ಸ್ವಂತ ದುಡಿಮೆಯಿಂದ ದುಡಿದು ತಮ್ಮ ಬದುಕನ್ನು ಸಾಗಿಸ್ತಾರೆ. ನೋಡಿ ರಾತ್ರಿ ಆದರೆ ವಾಪಸ್ ಮನೆಗೆ ಬರೋದಕ್ಕೆ ಸಾಕಷ್ಟು ತೊಂದರೆಗಳಾಗ್ತಾ ಇತ್ತು, ಸಮಸ್ಯೆಗಳಾಗ್ತಾ ಇತ್ತು. ಆಗ ಆಟೋದವರನ್ನು ಬನ್ನಿ ಬಾಡಿಗೆಗೆ ಅಂತ ಹೇಳಿದ್ರು ಕೂಡ ಬರ್ತಾ ಇರಲಿಲ್ಲ, ಅವರನ್ನು ಹೀಯಾಳಿಸ್ತಾ ಇತ್ತು. ಸೊ ಹಾಗಾಗಿ ಅನಿಯವರು 4 ಆಟೋಗಳನ್ನು ತಮ್ಮ ಸ್ವಂತವಾಗಿ ಇದೀಗ ಬೇರೆಯವರಿಗೆ ಬಾಡಿಗೆ ಬಿಟ್ಟಿದ್ದಾರೆ. ಮತ್ತು ಯಾವುದೇ ರೀತಿಯಾದಂತಹ ತೊಂದರೆ ಆಗದ ರೀತಿಯಾಗಿ ಇದೀಗ ಬೇರೆಯವರಿಗೂ ಕೂಡ ಸಹಾಯ ಮಾಡ್ತಾ ಇದ್ದಾರೆ. ಮತ್ತು ಯಾವ ರೀತಿಯಾಗಿ ಅವರು ಸಮಸ್ಯೆಯನ್ನು ಅನುಭವಿಸಿದ್ರೋ ಬೇರೆಯವರು ಕೂಡ ಸಮಸ್ಯೆ ಆಗಬಾರ್ದು, ಯಾರೂ ಕೂಡ ತೊಂದರೆಯನ್ನು ಅನುಭವಿಸಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಆಟೋಗೆ ಹತ್ತಿಸಿಕೊಳ್ಳದೇ ಇದ್ದಿದ್ದಕ್ಕೆ ಸಿಟ್ಟಿಗೆದು ಇದೀಗ 4 ಆಟೋವನ್ನು ಖರೀದಿ ಮಾಡಿದ್ದಾರೆ. ಮಂಗಳೂರು ಮನೆಗೆ ಹೋಗೋದಕ್ಕೆ ರಿಕ್ಷಾದವರು ಒಪ್ಪದೇ ಅವಮಾನವನ್ನು ಅನುಭವಿಸಿದಂತಹ ಮಂಗಳಮುಖಿ ಇನ್ಸಿಡೆಂಟ್ ಆಯಿತು. ಏನಪ್ಪ ಅಂದರೆ ರಿಕ್ಷಾ ಸರ್ ನನ್ನ ಸ್ಫೂರ್ತಿ ಅಂದರೆ ನನ್ನ ತಾಯಿ. ಏಕೆಂದರೆ ನನಗೆ ಒಂದು ಇನ್ಸಿಡೆಂಟ್ ಆಯಿತು. ಏನಪ್ಪ ಅಂದರೆ ರಿಕ್ಷಾ ತೆಗಿಲಿಕ್ಕೆ ಕಾರಣನೇ ನನಗೊಂದು ಅಂದರೆ ಈಗ ಒಂದು ಕಲ್ಲು ಸಿಲೆ ಆಗಲಿಕ್ಕೆ ತುಂಬ ಪೆಟ್ಟು ಬಿದ್ದರೆ ಮಾತ್ರ ಸಿಲೆ ಆಗಕ್ಕೆ ಸಾಧ್ಯ, ಅಷ್ಟು ಸುಲಭವಾಗಿ ಸಿಲೆ ಆಗಲ್ಲ. ಹಾಗಾಗಿ ನನಗೂ ಕಷ್ಟ, ನೋವು, ತುಂಬಾ ಕಷ್ಟ ಎಲ್ಲ ಬಂದು, ಪ್ರಾಬ್ಲಮ್ಸ್ ಎಲ್ಲ ಬಂದು. ಆದರೂ ನಾನು ಎದೆಗುಂದಲ ಇಲ್ಲ. ನಾನು ಒಂದಿನ ಕಲೆಕ್ಷನ್ ಮುಗಿಸ್ಕೊಂಡು ಮನೆ ಕಡೆ ಹೋಗಬೇಕಾದ್ರೆ 7 ರಿಂದ 8 ಗಂಟೆ ಆಗಿತ್ತು ಸಮಯ, ರಾತ್ರಿ ಸಮಯ. ನಾನು ಮನೆಗೆ ಹೋಗಬೇಕಾದ್ರೆ ನಾನು ನಿಲ್ಲಿಸ್ತಾ ಇದ್ದೀನಿ ರೋಡಲ್ಲಿ, ಒಂದು ರಿಕ್ಷಾನೂ ಸ್ಟಾಪ್ ಮಾಡ್ತಿಲ್ಲ. ತುಂಬ ಬೇಸರ ಆಗ್ತಾಯಿತ್ತು. ಯಾಕೆಪ್ಪ ನನ್ನ ಹತ್ರ ನಿಲ್ಲಿಸ್ತಾ ಇಲ್ಲ, ನನ್ನ ಹತ್ರ ಮಾತಾಡ್ತಿಲ್ಲ, ನಾನೊಂದು ಮಂಗಳಮುಖಿ ಅನ್ನೋ ಕಾರಣಕ್ಕೋಸ್ಕರನೇ ತಾನೇ ಇವರೆಲ್ಲ ನಿಲ್ಲಿಸ್ತಾ ಇಲ್ಲ. ನನ್ನ ಹತ್ರ ಬಂದು ನಿಲ್ಲಿಸ್ತಿದ್ರು ಕೂಡ ನನ್ನ ನೋಡಿ ಕಾಮಿಡಿ ಮಾಡ್ತಾಯಿದ್ರು, ತಮಾಷೆ ಮಾಡ್ತಾಯಿದ್ರು. ತುಂಬ ಬೇಸರ ಆಗ್ತಾಯಿತ್ತು ನನಗೂ. ಯಾಕಂದರೆ ನಾನು ಮನುಷ್ಯಳು ತಾನೆ, ನಾನು ಅಮ್ಮ ಗರ್ಭದಿಂದ ತಾನೇ ಬಂದಿರೋದು. ಯಾಕೆ ಇಷ್ಟು ಕೆಟ್ಟದಾಗಿ ನಮ್ಮನ್ನು ನಡೆಸ್ಕೊಳ್ತಾರೆ ಈ ಸಮಾಜದಲ್ಲಿ ಅನ್ನೋದು ನನಗೆ ತುಂಬ ಬೇಸರ ಆಯಿತು. ಮನೆ ಕಡೆ ಹೋಗ್ತಾ ಇರಬೇಕಾದ್ರೆ ರಿಕ್ಷಾಗಳು ಯಾರು ಸ್ಟಾಪ್ ಮಾಡಲಿಲ್ಲ. ತುಂಬ ಬೇಸರ ಆಯಿತು. ಅವತ್ತು ನಾನು ಕಾಲ್ನಡಿಗೆ ಮುಖಾಂತರ ಅಳ್ತಾ ಹೋದೆ ಮನೆಗೆ. ಅಮ್ಮ ಕೇಳಿದ್ರು, ಯಾಕೆ ಏನಾಯಿತು, ಅಳ್ತಾ ಇದೆಯಾ ಏನು ಅಂತಂದು ಕೇಳಿದರು. ನೋಡಮ್ಮ, ನಾನು ಮಂಗಳಮುಖಿ ಹಾಕಿ ಹುಟ್ಟಿದೋದಕ್ಕೆ ನನಗೆ ಯಾರು ರಿಕ್ಷಾನ ಸ್ಟಾಪ್ ಮಾಡ್ತಿಲ್ಲ. ತುಂಬ ಅವಾಚ್ಯ ಶಬ್ದಗಳಿಂದೆಲ್ಲ ಬೈದ್ರಮ್ಮ, ತಮಾಷೆ ಮಾಡ್ತಾಯಿದ್ರು, ಕಾಮಿಡಿ ಮಾಡ್ತಾಯಿದ್ರು. ಆದರೂ ನಾನು ಬಂದೆಮ್ಮ ಮನೆಗೆ, ನಡ್ಕೊಂಡು ಬಂದೆ ಅಂತ ಹೇಳಿದೆ. ಮತ್ತು ಅಮ್ಮ ಹೇಳಿದರು, ಯಾಕೆ ನೀನು ಬೇಸರ ಆಗೋಕ್ಕೋಬೇಡ, ಏಕೆಂದರೆ ಈಗ ಈ ಥರ ಹುಟ್ಟಿದ್ದು ನಿನ್ನ ತಪ್ಪ ಅಲ್ಲ, ಅದು ಆ ದೇವರ ಸೃಷ್ಟಿನೇ ಆ ಥರ ಇದೆ ಅಂಥೇಳಿ ನನಗೆ ಸಮಾಧಾನ ಮಾಡಿ, ನಿನ್ನ ಕಾಲ ಮೇಲೆ ನೀನು ಯಾಕೆ ನಿಲ್ಲಬಾರ್ದು ಅಂತಂತೇಳಿ ಅಮ್ಮ ನನಗೆ ಒಂದು ಭರವಸೆ ಕೊಟ್ಟರು, ಒಂದು ಸಪೋರ್ಟ್ ಮಾಡಿದರು. ಸರ್ ನನ್ನ ಸ್ಫೂರ್ತಿ ಅಂದರೆ ನನ್ನ ತಾಯಿ. ಏಕೆಂದರೆ ನನಗೆ ಒಂದು ಇದು ನಮಗೆ ಹಾಗೆ ಫೀಲೇ ಆಗೋದಿಲ್ಲ ಅಂತ ಅವಳು ಮನೆಯವರ ಹೊರಗೆ ಇದ್ದಾರೆ ಅಂತ ನಮಗೆ ಆಲ್ವೇಸ್ ವಿ ಡಿಪೆಂಡ್ ಆನ್ ಹರ್. ಈಗ ನನ್ನ 1 ಜೂನ್ಗೆ ನನ್ನ ಅಮ್ಮನದ್ದು ಬರ್ತ್ಡೇ ಆಯಿತು. ಅವಳು ಎಷ್ಟು ಬಂದು ಅವರಿಗೆ ಎಲ್ಲ ಬರ್ತ್ಡೇ ಸೆಲೆಬ್ರೇಟ್ ಮಾಡಿ ಮಕ್ಕಳಿನಾಗೆ ನಾವು ಅವ್ರಿಗೆ ಹೇಳಿದ್ದು ನನ್ನ ಸಣ್ಣ ತಂಗಿ ಅಂತ. ಹಾಗೆ ನಮಗೆ ಫೀಲೇ ಇಲ್ಲ ಕಿ ಶಿ ಈಸ್ ಸಚ್ ಅ ವಂಡರ್ಫುಲ್ ಪರ್ಸನ್. ಐ ಕೆನಾಟ್ ಟೆಲ್ ಯು. ಯು ಕ್ಯಾನ್ ಡಿಪೆಂಡ್ ಆನ್. ನನಗೆ ಏನಾದರೂ ಆದರೆ ನಾನು ಅವ್ರಿಗೆ ಫೋನ್ ಮಾಡ್ತಾ ಇದ್ದೇನೆ, ಅವ್ರು ಕೇಳ್ತಾ ಇದ್ದಾರೆ ಅಮ್ಮ ಹೇಗಿದ್ದಾರೆ ಅಂತ. ಅವರು ವೆರಿ ಇಂಡಿಪೆಂಡೆಂಟ್. ಅವರ ಅಪ್ಪನ ಆಟೋದಲ್ಲಿ ಬಂದ ಹಣದಲ್ಲಿ ಎಲ್ಲರಿಗೆ ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಮತ್ತು ಎಲ್ಲಿಯಾದರೂ ವಿರೋಧ ಹೋದರೆ ಅವರು ಅದರಲ್ಲಿ ಎಲ್ಲ ವೆರಿ ಕರೇಜಸ್. ಒಬ್ಬಳೇ ಅವರು ಎಲ್ಲ ಜೀವನ ನಿಲ್ಲೋದು, ಇಟ್ಸ್ ನಾಟ್ ಈಸಿ ಟು ಲಿವ್ ಅ ಲೋನ್ ಲೈಫ್. ಏನಾದರೂ ಸ್ವಲ್ಪ ಹಣ ಬಂದಿದೆ ಎಲ್ಲ ಇದೆ, ನಮಗೆ ಆಗೋದೇ ಇಲ್ಲ. ಯಾವಾಗಲೂ ಅಮ್ಮನ ಹತ್ರ ಬಂದು, ಈಗ ನನ್ನ ಅಮ್ಮ ಒಬ್ಬರೇ ಇದ್ದಾರೆ, ಅವರು ಹಾಗೆ ನಮಗೆ ಫೀಲೇ ಇಲ್ಲ ಅಂದರೆ ಮನೆಯಿಂದ ಹೊರಗೆ ಅವಳು ನನ್ನ ಸಣ್ಣ ತಂಗಿ ಹಾಗೆ ನಮಗೆ ಫೀಲ್.
ಮತ್ಲಬ್ ಶಿ ಸಚ್ ಅ ವಂಡರ್ಫುಲ್ ಪರ್ಸನ್. ತುಂಬ ದೊಡ್ಡ ಹಾರ್ಟ್. ಏನಾದರೂ ಮಾಡಿದರೆ ಅಮ್ಮನಿಗೆ ತಂದು ಕೊಡೋದು, ಸೇವೆ ಮಾಡೋದು, ಅವರಿಗೆ ಎಣ್ಣೆ ಹಾಕೋದು, ಎಲ್ಲ ಮಾಲಿಶ್ ಮಾಡೋದು. ಅಂದರೆ ಒಳ್ಳೆ ಹುಡುಗಿ. ಮತ್ಲಬ್ ಗಾಡ್ ಬ್ಲೆಸ್. ಅಲ್ಲ ನಮಗೆ ಫೀಲೇ ಇಲ್ಲ ಅಲ್ಲ, ಮತ್ಲಬ್ ಇತ್ನಾ ಪಾಸಿಟಿವ್ ಎನ್ವೈರ್ಮೆಂಟೇ ಅವಳು ಎಲ್ಲಿಯಾದ್ರು ಬಂದರೆ ಹಾಗೆ ಫೀಲೇ ಆಗಲಿಲ್ಲ ನಮಗೆ. ಅಂತ ಅವ್ರು ಬೇರೆ ಇದು ಟ್ರಾನ್ಸ್ಜೆಂಡರ್ ಎನಿ ಅಂದರೆ ನಮಗೆ ಫೀಲಿಂಗೇ ಇಲ್ಲ. ಅವ್ರು ಹಾಗೆ ಆಗ್ತದೆ, ಒಂದು ಮನುಷ್ಯ. ನಾವು ಅವರನ್ನು ಒಂದು ಮನುಷ್ಯನಾಗೇ ಮಾತ್ರ ಟ್ರೀಟ್ ಮಾಡಿದ್ದೇವೆ. ಬಾಡಿಗೆಯಲ್ಲಿ ಏನು ತೊಂದರೆ ಇಲ್ಲ, ಮತ್ಲಬ್ ವಿಚಾರದಲ್ಲಿ ಯಾವುದು ಸಹ ಬೇರೆ ಮೀನ್ಸ್ ನೋ ಬ್ಯಾಡ್ ಹ್ಯಾಬಿಟ್ಸ್. तो वाई शुड मतलब वी आर ऑल्सो ह्यूमन बीइंग नो, हम भी ನಾವೆಲ್ಲ ಸಹ ಮನುಷ್ಯರೇ. ಅದು ದೇವರ ವಿಷಯ, ಅವ್ರಿಗೆ ಏನು ಬಾಗಿದ್ದಾರೆ. ನಮಗೆ ಯಾವಾಗಲೂ ಆ ಫೀಲಿಂಗೇ ಇಲ್ಲ. ಹನಿ ಇದು ನೀವು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯರಾವ್ ಫೋನು ಸಂಪರ್ಕದಲ್ಲಿದ್ದಾರೆ. ಆದಿತ್ಯರಾವ್, ನೋಡಿ, ಮಂಗಳಮುಖಿ ಅಂತ ಅಂದ ಮಾತ್ರಕ್ಕೆ ಅವರನ್ನು ನೋಡುವ ರೀತಿಯೇ ಬೇರೆ ಆಗಿರುತ್ತೆ. ಬಟ್ ಆದರೆ ಅವರು ನಡೆದುಕೊಳ್ಳುವಂತಹ ರೀತಿಗೆ ಎಷ್ಟೋ ಜನ ಮುಜುಗರಕ್ಕೆ ಕೂಡ ಒಳಗಾಗಿದ್ದು ಉಂಟು. ಆದರೆ ಈ ಮಂಗಳಮುಖಿಯವರು ಮಾಡಿರುವಂತಹ ಸಾಧನೆ ನಿಜಕ್ಕೂ ಬೇರೆ ಮಂಗಳಮುಖಿಯವರಿಗೂ ಕೂಡ ಇವರು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಮಂಗಳೂರಿನಲ್ಲಿ ಒಂದು ಮಂಗಳಮುಖಿ ವಿಶೇಷ ಸಾಧನೆಯನ್ನು ಮಾಡಿರುವಂತದ್ದು ಮುಖ್ಯವಾಗಿ ಗಮನಿಸಬಹುದು. ಮಂಗಳಮುಖಿ ಅಂತ ಹೇಳಿದ ಕೂಡಲೇ ಎಲ್ರಿಗೂ ಕೂಡ ತಾತ್ಸಾರ ಭಾವ ಮತ್ತು ಅವರ ಹತ್ರ ಹೋಗ್ಲಿಕ್ಕೂ ಕೂಡ ಹೆದರುವಂತಹ ಪರಿಸ್ಥಿತಿ ಸದ್ಯದ ಅಂದ್ರೆ ಸಮಾಜದಲ್ಲಿ ಇರುವಂತದ್ದು. ಈ ನಿಟ್ಟಿನಲ್ಲಿ ಇವ್ರಿಗೂ ಕೂಡ ಈ ಹಿಂದೆ ಇದೇ ರೀತಿ ಇರುವಂತದ್ದು. ಯಾಕಂತ ಹೇಳಿದ್ರೆ ಹಿಂದೆ ಅವರು ಕೆಲಸ ಮುಗಿಸಿ ಮನೆಗೆ ಬರುವಂತಹ ಸಂದರ್ಭದಲ್ಲಿ ಯಾರು ಕೂಡ ಆಟೋ ರಿಕ್ಷಾ ನಿಲ್ಲಿಸ್ಲಿಲ್ಲ ಅಂತ ಹೇಳುವಂತಹ ದೃಷ್ಟಿಯಿಂದ ತಮ್ಮ ತಾಯಿ ಹತ್ರ ತಮ್ಮ ಅಳಲನ್ನು ತೋಡಿಕೊಂಡ್ರು. ಈ ನಿಟ್ಟಿನಲ್ಲಿ ಇವರು ಅಂದ್ರೆ ತಾಯಿ ಹೇಳಿದಂತೆ 4 ರಿಕ್ಷಾಗಳನ್ನು ಖರೀದಿ ಮಾಡಿ ಅದನ್ನು ಬಾಡಿಗೆ ಕೊಟ್ಟಿರುವಂತದ್ದು. ಜೊತೆಗೆ ಜಿಮ್ ಟ್ರೈನರ್ ಆಗಿ ಮಂಗಳೂರಿನಲ್ಲಿ ಜಿಮ್ ಟ್ರೈನರ್ ಆಗಿ ಕೂಡ ಕೆಲಸವನ್ನು ನಿರ್ವಹಿಸಿರುವಂತದ್ದು. ಜೊತೆಗೆ ಅನೇಕ ಸಿನಿಮಾಗಳಲ್ಲಿ ಮತ್ತು ರಿಯಾಲಿಟಿ ಶೋಗಳಲ್ಲೂ ಕೂಡ ಭಾಗವಹಿಸಿ ಒಂದು ಎಲ್ಲ ಮಂಗಳಮುಖಿರಿಗೆ ಮತ್ತು ಸಮಾಜದ ಎಲ್ಲ ವರ್ಗದವರಿಗೂ ಕೂಡ ಒಂದು ಮಾದರಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅನೇಕರು ಭಿಕ್ಷಾಟನೆ ಮಾಡ್ತಾರೆ ಅಥವಾ ಪ್ರಾಸ್ಟಿಟ್ಯೂಷನ್ ಮಾಡ್ತಾರೆ. ಎಲ್ಲರೂ ಕೂಡ ಇಂತಹ ವೃತ್ತಿಗಳಲ್ಲಿ ಮಂಗಳಮುಖಿಯವರು ಇರುವಂತದ್ದು. ಆದ್ರೆ ಇವರು ವಿಭಿನ್ನವಾಗಿ ನಾನು ಸಮಾಜದ ಎಲ್ಲರ ರೀತಿಯಂತೆ ಇರಬೇಕು ಅಂತ ಹೇಳುವಂತಹ ದೃಷ್ಟಿಯಿಂದ ಇಂಥ ಕೆಲಸಗಳನ್ನು ಮಾಡ್ತಿದ್ದಾರೆ. ಜೊತೆಗೆ ಬಡಬಗ್ಗರಿಗೂ ಕೂಡ ತಮ್ಮ ಬಂದಂತಹ ಆದಾಯದಲ್ಲಿ ಸ್ವಲ್ಪ ಮಟ್ಟಿನಲ್ಲಿ ಅವರಿಗೆ ಒಂದು ಸೇವೆಯನ್ನು ಮಾಡುವಂತ ಅಥವಾ ಅವರಿಗೆ ಆಹಾರವನ್ನು ಒದಗಿಸುವಂತದ್ದಾಗಿರ್ಬೋದು ಅಥವಾ ಇನ್ನಿತರ ವಸ್ತುಗಳನ್ನು ಕೊಡುವಂತದ್ದು ಕೆಲಸ ಕೂಡ ಮಾಡ್ತಿರುವಂತದ್ದು. ಜೊತೆಗೆ ಮಂಗಳೂರಿನಲ್ಲೂ ಇವರು ಯಾವುದೇ ರೀತಿಯಂತಹ ಭಿಕ್ಷಾಟನೆ ಕೂಡ ಮಾಡುದಿಲ್ಲ. ಮೂಲತಃ ರಾಯಚೂರಿನವರಾದಂತಹ ಇವರು ಒಂದು ಹಳ್ಳಿಯಿಂದ ಬಂದಂತವರು. ಜೊತೆಗೆ ವಿದ್ಯಾಭ್ಯಾಸದಲ್ಲೂ ಕೂಡ ಮುಂಚೂಣಿಯಲ್ಲಿದ್ರು. ಅಂದ್ರೆ BEd ಪದವೀಧರರು ಕೂಡ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ಇವರು ಸಮಾಜದ ಎಲ್ಲರಂತೆ ಆಗ್ಬೇಕು ಅಂತ ಹೇಳುವಂತಹ ದೃಷ್ಟಿಯಿಂದ ಇವರು ಸೇವೆಯನ್ನು ಮಾಡ್ತಿದ್ದಾರೆ. ಜೊತೆಗೆ ರಿಕ್ಷಾ ಬಾಡಿಗೆ ಕೊಟ್ಟು ತಮ್ಮ ಆದಾಯವನ್ನು ಎಲ್ಲರಂತೆ ಕೂಡ ಮಾಡ್ತಿರುವಂತದ್ದು. ಅಂದ್ರೆ ಎಲ್ಲರೂ ಜನಸಾಮಾನ್ಯರು ಯಾವ ರೀತಿ ದುಡಿತಾರೆ ಅದೇ ರೀತಿ ದುಡಿತಿರುವಂತದ್ದು. ಅಂದ ಮಾತ್ರಕ್ಕೆ ಅವರ ಕುಟುಂಬಸ್ಥರು ಏನ್ ಮಾಡ್ತಾರೆ, ಅವರು ಮಂಗಳಮುಖಿ ಅಂತ ಗೊತ್ತಾದ ತಕ್ಷಣ ಹೊರಗಡೆ ಹಾಕೋದು, ಅವರನ್ನ ದೂರ ಇಡುವಂತಹ ಕೆಲಸವನ್ನ ಮಾಡ್ತಾರೆ. ಬಟ್ ಆದ್ರೆ ಅನಿಯವರ ಕುಟುಂಬ ಆ ರೀತಿಯಾಗಿ ಮಾಡದಂತೆ ಕಾಣಿಸ್ತಾ ಇಲ್ಲ. ಅವರ ಜೊತೆ ನಿಂತು ಅವ್ರಿಗೆ ಸಾಥ್ ಕೊಟ್ಟು ಅವರು ನಮ್ಮ ಹಾಗೆ ಬದುಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರು ನಿಜಕ್ಕೂ ಮಾರ್ಗದರ್ಶಿ ಆಗಿರೋದು ಖುಷಿ ಪಡುವಂತಹ ವಿಚಾರ. ಇದೇ ರೀತಿಯಾಗಿ ಯಾರೇ ಕ್ರಾಸ್ ಜೆಂಡರ್ ಇರ್ತಾರಲ್ಲ ಅವರನ್ನು ಕೂಡ ತಮ್ಮ ಕುಟುಂಬಸ್ಥರು ಹೀಗೆ ಪ್ರೋತ್ಸಾಹವನ್ನ ಕೊಟ್ಟು ಬೆಳೆಸಿದ್ರೆ ಮುಂದೆ ಮಂಗಳಮುಖಿಯರು ಈ ರೀತಿಯಾಗಿ ಭಿಕ್ಷಾಟನೆ ಮಾಡ್ಕೊಂಡು ಬದುಕೋದು ಅಥವಾ ಬೇರೆ ರೀತಿಯಾಗಿ ವರ್ತಿಸೋದೆಲ್ಲವೂ ಕೂಡ ಕಡಿಮೆ ಆಗುತ್ತೆ ಅನ್ನುವಂತಹ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಅಲ್ವಾ? ಮತ್ತೆ ಸ್ಥಳೀಯರು ಕೂಡ ಅವರ ಬಗ್ಗೆ ಬಹಳಷ್ಟು ಮೆಚ್ಚುಗೆಯ ಮಾತುಗಳನ್ನ ಆಡ್ತಾ ಇದ್ದಾರೆ. ಎಸ್ ರಮ್ಯಾ, ಮಂಗಳಮುಖಿ ಅಂತ ಹೇಳಿದ ಕೂಡಲೇ ಅಂದ್ರೆ ಅವರ ದೇಹದಲ್ಲಿ ಬದಲಾವಣೆ ಕಂಡ ಕೂಡಲೇ ಅವರ ಮನೆಯಿಂದ ಹೊರಗೆ ಹಾಕುವುದು ಎಲ್ಲ ಸರ್ವೇ ಸಾಮಾನ್ಯವಾಗಿರುವಂತದ್ದು. ಆದ್ರೆ ಅನಿಯವರ ವಿಷಯದಲ್ಲಿ ಇಂಥ ಘಟನೆ ನಡೆಯಲಿಲ್ಲ. ಅವರ ಮನೆಯವರ ಜೊತೆ ಇನ್ನೂ ಕೂಡ ನಿಕಟ ಸಂಪರ್ಕವನ್ನು ಇಟ್ಕೊಂಡಿದ್ದಾರೆ. ಜೊತೆಗೆ ಒಳ್ಳೆ ಬಾಂಧವ್ಯ ಕೂಡ ಇದೆ. ಅವರು ಅವಾಗ ಮನೆಗೆ ಹೋಗಿ ಬರುವಂತದ್ದು ಎಲ್ಲ ಕೂಡ ಮಾಡ್ತಾರೆ. ಅಂದ್ರೆ ಮನೆಯವರಿಗೆ ಉಪಕಾರ ಮಾಡುವಂತಂದ್ರೆ ಹಣ ಒದಗಿಸುವಂತ ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ತಿರುವಂತದ್ದು. ಜೊತೆಗೆ ಅವರು ಬಾಡಿಗೆ ಮನೆಯಲ್ಲಿರುವಂತದ್ದು ಮಂಗಳೂರಿನಲ್ಲಿ. ಆ ಬಾಡಿಗೆ ಮನೆಯವರು ಓನರ್ ಯಾರಿದ್ದಾರೆ ಅವರು ಕೂಡ ಸ್ವಂತ ಮಗಳಂತೆ ಅವರನ್ನು ನೋಡ್ಕೊಳ್ತಿದ್ದಾರೆ. ಮನೆ ಇದ್ದಂತಹ ವೃದ್ಧರನ್ನು ಇವರು ಪೋಷಿಸ್ತಿದ್ದಾರೆ. ಅಂದ್ರೆ ಅವರಿಗೆ ಮಸಾಜ್ ಮಾಡುವಂತದ್ದಾಗಿರ್ಬೋದು ಅಥವಾ ಅವರ ಕೆಲಸ ಕಾರ್ಯಗಳು ಮಾಡುವಂತಾಗಿರ್ಬೋದು, ಅವರಿಗೆ ಊಟ ಕೊಡುವಂತಾಗಿರ್ಬೋದು, ಎಲ್ಲವನ್ನು ಕೂಡ ಮಾಡ್ತಿದ್ದಾರೆ. ಅದರಿಂದ ಮಂಗಳೂರಿನಲ್ಲೂ ಕೂಡ ಅಂದ್ರೆ ಆ ಬಾಡಿಗೆ ಮನೆಯವರು ಮತ್ತು ಸ್ಥಳೀಯರು ಕೂಡ ಇವರನ್ನು ಮಂಗಳಮುಖಿ ಅಂತ ಹೇಳಿ ಭಾವಿಸಲೇ ಇಲ್ಲ. ತಮ್ಮ ಸ್ವಂತ ಮನೆ ಮಗಳಂತೆ ಭಾವಿಸಿ ಅವರನ್ನು ನೋಡಿಕೊಳ್ತಿದ್ದಾರೆ. ಜೊತೆಗೆ ಮನೆಯವರು ಕೂಡ ಅವರ ನಮ್ಮ ಸ್ವಂತ ಮಗಳು ಅಥವಾ ನಮ್ಮ ನಿಕಟ ಸಂಪರ್ಕವನ್ನು ಕೂಡ ಹೊಂದಿದ್ದಾರೆ. ಮಂಗಳಮುಖಿ ಅಂತ ಹೇಳಿ ಅವರ ಮನೆಯಿಂದ ಹೊರಗಾಕುವಂತಹ ಕೆಲಸ ಕಾರ್ಯಗಳನ್ನು ಕೂಡ ಅವರ ಮನೆಯವರು ಮಾಡಿಲ್ಲ. ಇಂಥ ಕೆಲಸವನ್ನು ಎಲ್ಲಾ ಮಂಗಳಮುಖಿಯರಿಗೆ ಮಾಡಿದ್ರೆ ಅವರು ಭಿಕ್ಷಾಟನೆ ಮಾಡುವಂತದ್ದು ಅಥವಾ ವೇಷವೃತ್ತಿಯನ್ನು ಮಾಡುವಂತದ್ದು ಬಿಡ್ತಾರೆ. ಅವರು ಕೂಡ ಸಮಾಜದಲ್ಲಿ ಒಂದು ಮುನ್ನೆಲೆಗೆ ಬರುವಂತಾಗ್ತದೆ ಅಂತ ಹೇಳುವಂತದ್ದು ಎಲ್ಲರ ಅಭಿಪ್ರಾಯವಾಗಿರುವಂತದ್ದು. ರಮ್ಯಾ.
ರೈಟ್ ಆದಿತ್ಯ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ನಿಜಕ್ಕೂ ಸ್ವಾವಲಂಬಿ ಮಂಗಳಮುಖಿ ಅಂತ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ನೋಡಿ, 4 ಆಟೋವನ್ನು ಖರೀದಿ ಮಾಡಿ ಬಾಡಿಗೆ ಕೂಡ ಬಿಟ್ಟಿದ್ದಾರೆ, ಮತ್ತು ಜಿಮ್ ಟ್ರೈನರ್ ಆಗಿ ಕೂಡ ಅವರು ಕರ್ತವ್ಯವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಮನೆಯಲ್ಲಿ ತಂದೆ ತಾಯಿಗೆ ನೆಚ್ಚಿನ ಮಗಳಾಗಿದ್ದಾರೆ, ಮತ್ತು ಸ್ಥಳೀಯರು ಕೂಡ ಆಕೆಯನ್ನು ಮೆಚ್ಕೊಂಡಿದ್ದಾರೆ. ಆಕೆ ಸಾಕ್ತಾ ಇರುವಂತಹ ರೀತಿ ಮತ್ತು ಆಕೆ ನಡ್ಕೊಳ್ಳುವಂತಹ ರೀತಿಗೆ ಪ್ರತಿಯೊಬ್ಬರೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಮತ್ತು ಬೇರೆಯವರಿಗೂ ಕೂಡ ಅವರು ಮಾರ್ಗದರ್ಶಿ ಆಗಿದ್ದಾರೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಮತ್ತು ಯಾರೂ ಕೂಡ ಭಿಕ್ಷಾಟನೆ ಮಾಡಿಕೊಂಡು ಬದುಕ್ತಾರಲ್ವಾ ಈ ಮಂಗಳಮುಖಿಯರು, ಇಂಥವರನ್ನು ನೋಡಿ ಕಷ್ಟಪಟ್ಟು ತಮ್ಮ ಜೀವನವನ್ನು ಕೂಡ ಅವರೂ ಕೂಡ ಸರಿ ಮಾಡಿಕೊಳ್ಳಬಹುದು. ಎಲ್ಲಿ ನಾವು ಕಷ್ಟಪಡ್ತೀವೋ ಅಲ್ಲಿ ನಮಗೆ ಸುಖ ಇದ್ದೇ ಇರುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇವರು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಆಟೋ ಸಿಗದೆ ನೋಡಿ ಸಾಕಷ್ಟು ಬಾರಿ ಮನೆಗೆ ಬರೋದಕ್ಕೆ ಸಮಸ್ಯೆಯನ್ನು ಅನುಭವಿಸಿದ್ದಾರೆ ಅನಿಯವರು. ಸೊ ಹಾಗಾಗಿ ಆ ಒಂದು ಅನುಭವಿಸಿದಂತಹ ಸಂಕಷ್ಟದಿಂದ ಅವರು ಹೊರಬರೋದಕ್ಕೆ ಈ ರೀತಿಯಾಗಿ ಮಾರ್ಗವನ್ನು ಹುಡುಕಿಕೊಂಡಿದ್ದಾರೆ ಅವರು.